ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಪೂಜೆಯನ್ನು ನೆರವೇರಿಸಿದ್ದಾರೆ. ಪವಿತ್ರ ಬಿಡುಗಡೆಗಾಗಿ ಮನೆ ದೇವರಿಗೆ ಹರಕೆ ಹೊತ್ತಿದ್ರು ಅವರ ತಾಯಿ. ದೇಗುಲದಲ್ಲಿ ತೀರ್ಥ ಸ್ನಾನ ಮಾಡಿ ಮಡಿಯುಟ್ಟು ದೇಗುಲಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ತಾಯಿ ಸಹೋದರನ ಜೊತೆ ಪವಿತ್ರ ಪೂಜೆಯನ್ನು ಸಲ್ಲಿಸಿದ್ದಾರೆ. ಐ ಥಿಂಕ್ ಪೂಜೆ ಕೂಡ ಈಗಾಗಲೇ ಮುಗಿದಿದೆ ಅಂತ ನಾನು ಅನ್ಕೋತೀನಿ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಅವರ ತಾಯಿ ಹೊತ್ತಿದ್ದಂತಹ ಹರಕೆ, ನನ್ನ ಮಗಳು ಬೇಗ ಬಿಡುಗಡೆ ಆದರೆ ನೇರವಾಗಿ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಜೊತೆಯಲ್ಲೇ ಅವರ ತಾಯಿ ಕೂಡ ಸಾಗುತ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಅವರ ತಾಯಿ ಮತ್ತು ಅವರ ತಮ್ಮ ಈ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿರ್ತಕ್ಕಂಥದ್ದೇ ತನ್ನ ಸಹೋದರ. ಸೊ 3 ಜನ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಪವಿತ್ರ ಅವರು ತೀರ್ಥ ಸ್ನಾನವನ್ನು ಮಾಡಿ ಮಡಿಯುಟ್ಟು ಅವರು ಹರಕೆಯನ್ನು ತೀರಿಸಿದ್ದಾರೆ. ಅವರ ತಾಯಿ ಕಟ್ಟಿಕೊಂಡಂತಹ ಹರಕೆ ಅದೆಲ್ಲ ಆಯಿತು. ಬಟ್ ಕಳೆದ ಶುಕ್ರವಾರ ಅವರಿಗೆ ಜಾಮೀನು ಮಂಜೂರಾದ ಮೇಲೆ ಇಬ್ಬರ ಶ್ಯೂರಿಟಿ ಹಾಕಬೇಕು ಅಂತ ಕೋರ್ಟ್ ಒಂದು ಷರತ್ತನ್ನು ವಿಧಿಸಿತ್ತು. ದರ್ಶನ್ ಅವರಿಗೆ ಅವರ ಸಹೋದರ ದಿನಕರ್ ಮತ್ತು ಧನ್ವೀರ್ ಇಬ್ಬರು ಕೂಡ ಶ್ಯೂರಿಟಿಯನ್ನು ಕೊಟ್ಟರು. ಬಟ್ ಪವಿತ್ರ ಅವರಿಗೆ ಅವರ ತಾಯಿ ರೆಡಿ ಇದ್ದರು ಕೊಡೋದಕ್ಕೆ. ಓಕೆ, ದೃಶ್ಯದಲ್ಲಿ ತಾವೀಗ ನಾನು ಹೇಳ್ತಾ ಇದ್ದೆ, ಅವ್ರಿಗೆ ಪವಿತ್ರ ಅವರಿಗೆ ಶ್ಯೂರಿಟಿ ಕೊಡೋ ವಿಚಾರದಲ್ಲಿ ಅವ್ರ ತಾಯಿ ಒಬ್ಬರು ಶ್ಯೂರಿಟಿ ಕೊಟ್ಟರು. ಮತ್ತು ಮನೀಶ್ ಅಂತ ಇದೇ ತಲಘಟ್ಟಪುರ ಗ್ರಾಮದವರು, ಅವ್ರ ತಾಯಿ ಕಡೆ ಪರಿಚಯ, ಅವರು ಆಸ್ತಿ ಪತ್ರವನ್ನು ಇಟ್ಟು ಶ್ಯೂರಿಟಿಯನ್ನು ಕೊಟ್ಟ ನಂತರ ಫಾರ್ಮಾಲಿಟೀಸ್ ಎಲ್ಲ ಮುಕ್ತಾಯ ಆಗಿದೆ. ಅದಾದ ನಂತರವೇ ಅವರು ಇವತ್ತು ಬೆಳಿಗ್ಗೆ ಬಿಡುಗಡೆಯಾಗಿದ್ದು, ಅದಾದ ನಂತರನೇ ಬಿಡುಗಡೆ ಆಗಿರ್ತಕ್ಕಂಥದ್ದು. ಅದಾದ ನಂತರ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಅವರವರ ಭಕ್ತಿ ನಂಬಿಕೆಯನ್ನು ಯಾರೂ ಕೂಡ ನಾವು ಪ್ರಶ್ನೆ ಮಾಡೋದಕ್ಕೆ ಬರಲ್ಲ, ಪ್ರಶ್ನೆ ಮಾಡಲೂಬಾರ್ದು. ದೈವ ಭಕ್ತಿ ಅಂತಕ್ಕಂಥದ್ದು ಅವರವರ ಇಚ್ಛೆಗೆ ಬಿಟ್ಟಂತಹ ವಿಚಾರ. ಅವರು ಹರಕೆ ಹೊತ್ಕೋತಾರೆ, ಸಂಕಷ್ಟದಲ್ಲಿದ್ದಾಗ ಅಥವಾ ವಿಶೇಷ ಪೂಜೆ ಮಾಡಿಸ್ತೀನಿ ಅಂತಾರೆ, ಏನು ಬೇಕಾದರೂ ಆಗ್ಬೋದಲ್ಲ. ಹಾಗೆಯೇ ಪವಿತ್ರ ಅವರು ಅವ್ರ ಕುಟುಂಬದವರೆಲ್ಲರೂ ಕೂಡ ಹರಕೆ ಹೊತ್ಕೊಂಡಿದ್ರು. ಪವಿತ್ರ ಅವ್ರ ತಾಯಿ ಅಂತೂ ಕೋರ್ಟಲ್ಲಿ ಹಿಯರಿಂಗ್ ಇದ್ದಾಗ ಒಂದು ದಿನವೂ ಮಿಸ್ ಮಾಡ್ತಿರಲಿಲ್ಲ. ಪ್ರತಿ ಸರ್ತಿನೂ ಬರೋರು, ಇವತ್ತು ನನ್ನ ಮಗಳು ಬಿಡುಗಡೆ ಆಗ್ತಾಳೆ, ಇವತ್ತು ನನ್ನ ಮಗಳು ಬಿಡುಗಡೆ ಆಗ್ತಾಳೆ ಅಂತ ಪ್ರತಿ ಬಾರಿ ಬಂದು ಕೋರ್ಟಲ್ಲಿ ಕೂತಿರೋರು. ಲೋವರ್ ಕೋರ್ಟಲ್ಲಿ 2 ಸರ್ತಿ ರಿಜೆಕ್ಟ್ ಆಗಿಬಿಡ್ತು ಬೇಲ್ ಅರ್ಜಿ. ಬಹಳ ನಿರಾಸೆಯಿಂದ ಅವರು ವಾಪಸ್ ಹೋಗಬೇಕಾಗಿ ಬಂದಿತ್ತು. ಹೈಕೋರ್ಟ್ಗೂ ಬರ್ತಾಯಿದ್ರು. ಕೊನೆಗೊಂದು ದಿನ ಜಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೈಕೋರ್ಟ್ ಜಾಮೀನು ಕೊಟ್ಟ ನಂತರ ಬಿಡುಗಡೆ ಪ್ರಕ್ರಿಯೆಗಳೆಲ್ಲ ಮುಗಿಸಿ ಈಗ ಅವರು ರಿಲೀಸ್ ಆಗಿದ್ದಾರೆ. ಇನ್ನು ಮುಂದಕ್ಕೆ ಅವ್ರಿಗೆ ಅವರವರ ಪ್ಲ್ಯಾನ್ಸ್ ಹೇಗಿರುತ್ತೆ ಏನು ಅಂತ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ, ನಮಗದು ಗೊತ್ತಾಗೋದು ಇಲ್ಲ. ಅದು ಯಾವ ಥರ ಅವರು ಮುಂದಕ್ಕೆ ಏನು ಮಾಡಬೇಕು, ಕೋರ್ಟ್ನ ವಿಚಾರದಲ್ಲಿ ಟ್ರಯಲ್ಸ್ ಆರಂಭ ಆದಮೇಲೆ ಏನು ಮಾಡಬೇಕು, ಹೀಗೆ ಜೀವನೋಪಾಯಕ್ಕೆ ಏನು ಮಾಡಬೇಕು ಎಲ್ಲ ಇರುತ್ತಲ್ಲ. ಈಗ 6 ತಿಂಗಳು ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಈ 6 ತಿಂಗಳು ಪವಿತ್ರ ಅವರು ಮನೆಯಲ್ಲಿ ಇಲ್ಲದೇ ಇದ್ದದ್ರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೆಲವು ಕೆಲಸಗಳಾಗದೇ ಇರಬಹುದು, ಅದೆಲ್ಲ ಆಗಬೇಕಲ್ಲ ಒಂದೊಂದಾಗಿ ಇನ್ನು ಮುಂದಕ್ಕೆ. ಈಗ ಮೊದಲಿಗೆ ಮಗಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು, ಸ್ಕೂಲ್ಗೆ ಏನಾದ್ರು ಹೋಗಬೇಕಾಗ್ಬರ್ಬೋದು, ಮೀಟ್ ಮಾಡಬೇಕಾಗಿ ಬರಬಹುದು, ಇನ್ಯಾವುದಾದ್ರೂ ಬೇರೆ ಬೇರೆ ಕೆಲಸ ಕಾರ್ಯಗಳು, ಅವರ ಬಿಸ್ನೆಸ್ಸು, ಹೀಗೆ ಅವೆಲ್ಲವನ್ನು ಕೂಡ ಅವರು ನೋಡ್ಕೊಳ್ಬೇಕಾಗ್ತದೆ. ಬಟ್ ಕೋರ್ಟ್ ಏನು ಷರತ್ತುಗಳನ್ನು ಹಾಕಿದೆ ಆ ಷರತ್ತುಗಳನ್ನು ಮೀರುವಂತಿಲ್ಲ. ಆ ಷರತ್ತುಗಳನ್ನು ಮೀರಿದ್ರೆ ಮತ್ತೆ ಅದು ಬೇರೆ ಬೇರೆ ಇದಕ್ಕೆಲ್ಲ ಕಾರಣ ಆಗಿಬಿಡುತ್ತೆ. ಅದರಂತೆ ಹಿಯರಿಂಗ್ಸ್ ಇದ್ದಾಗ ಅಪಿಯರ್ ಆಗಬೇಕು ಅಂತ ಹೇಳಿದ್ದಾರೆ, ಅದರ ಪ್ರಕಾರ ನಡೆಯುತ್ತೆ. ಮುಂದೊಂದು ದಿನ ವಾದ ಪ್ರತಿವಾದಗಳೆಲ್ಲವೂ ಕೂಡ ಮುಕ್ತಾಯವಾಗಿ ಪ್ರಕರಣದಲ್ಲಿ ದೋಷಿ ಯಾರು ನಿರ್ದೋಷಿ ಯಾರು ಅಂತ ಕೋರ್ಟ್ ಯಾವಾಗ ಜಡ್ಜ್ಮೆಂಟ್ ಕೊಡುತ್ತೆ ಆಗ ನಿಜವಾದ ಬಿಡುಗಡೆಯ ಭಾಗ್ಯ. ಈಗ ಅವರು ಬಂದಿರತಕ್ಕಂಥದ್ದು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಹಾಗಾಗಿ ಹರಕೆ ತೀರಿಸೋದಕ್ಕೆ ಅಂತ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಪವಿತ್ರ ಅವರು. ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕೋದ್ರ ಮುಖಾಂತರ ಅವರ ಕುಟುಂಬದ ಅವರ ಮನೆ ದೇವರು ವಜ್ರಮುನೇಶ್ವರ. ಹಾಗಾಗಿ ಭಯಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿದ್ದಾರೆ. ತಾಯಿ ಕಟ್ಟಿಕೊಂಡ ಹರಕೆಯನ್ನು ಅವರು ತೀರಿಸಿದ್ದಾರೆ.